ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಫ್ಯಾಮಿಲಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಹೋಗ್ತಿರೋದು ಒಂದು ಐತಿಹಾಸಿಕ ಜಾಗಕ್ಕೆ. ಇದಿರೋದು ತಮಿಳ್ನಾಡಿನಲ್ಲಿ. ಹೌದು, ನಾನು ತಮಿಳ್ನಾಡಿನಲ್ಲಿರುವಂಥ ಪಂಚರಥಗಳನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೋಗಿ ನೋಡ್ಕೊಂಡು ಬರೋಣ. ಈ ಪಂಚರಥಗಳು ಇರೋದು ಮಹಾಬಲಿಪುರಂನಲ್ಲಿ. ಚೆನ್ನೈನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಮಾಮಲ್ಲಪುರಂ ಅಂತಾನೂ ಕರೀತಾರೆ. ಈ ಸಿಟಿಯನ್ನು ಮಹಾಬಲಿಪುರಂ ಅಂತಾನೂ ಕರೀತಾರೆ, ಮಾಮಲ್ಲಪುರಂ ಅಂತಾನೂ ಕರೀತಾರೆ. ಯಾಕಂದ್ರೆ ಈ ಪಂಚರಥಗಳನ್ನು ನಿರ್ಮಾಣ ಮಾಡಿರುವಂತವ್ರು 1ನೇ ನರಸಿಂಹವರ್ಮನವರು. ಇವರು ಪಲ್ಲವ ದೊರೆ. 7ನೇ ಶತಮಾನದಲ್ಲಿ ಇದು ಕಟ್ಟಿರುವಂತದ್ದು. ಸೊ ಈ ನರಸಿಂಹವರ್ಮರವರು ಒಬ್ಬ ದೊಡ್ಡ ರೆಸ್ಲರ್ ಆಗಿದ್ರು. ರೆಸ್ಲರ್ ಅಂದ್ರೆ ಮಾಮಲ್ಲ ಅಂತ ಕರೀತಾರೆ. ಸೊ ಅದರಿಂದಾಗಿ ಈ ಮಹಾಬಲಿಪುರಮಿಗೆ ಮಾಮಲ್ಲಪುರಂ ಅಂತಲೂ ಹೆಸರಿದೆ. ಈ ಎಲ್ಲ ರಥಗಳನ್ನು ಕೂಡ ಏಕಶಿಲೆಯಿಂದ ಮಾಡಿದ್ದಾರೆ. ಪಂಚರಥಗಳಂದ್ರೆ ದ್ರೌಪದಿ ರಥ, ಭೀಮರಥ, ಅರ್ಜುನ ರಥ, ಧರ್ಮರಾಜ ರಥ, ನಕುಲ ಸಹದೇವ ರಥ ಅಂತ 5 ರಥಗಳಿವೆ. ದ್ರೌಪದಿ ರಥವನ್ನು ದುರ್ಗಾದೇವಿಯ ಹೆಸರಿನಲ್ಲಿ ಮಾಡಿರತಕ್ಕಂಥದ್ದು. ಹಾಗೇನೆ ಅರ್ಜುನ ಮತ್ತೆ ಧರ್ಮರಾಜ ರಥವನ್ನು ಶಿವದೇವರಿಗೆ, ಭೀಮ ರಥವನ್ನು ವಿಷ್ಣು ದೇವರಿಗೆ ಹಾಗೂ ನಕುಲ ಸಹದೇವ ರಥವನ್ನು ಇಂದ್ರದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಇದು ಕೆಲಸ ಪೂರ್ಣಗೊಳ್ಳುವ ಮೊದಲೇ 1ನೇ ನರಸಿಂಹವರ್ಮನವರು ತೀರ್ಕೊಂಡ ಕಾರಣ ಕೆಲಸ ಹಾಗೆ ಅಪೂರ್ಣವಾಗಿದೆ. ಅಲ್ಲದೆ ಇಲ್ಲಿ ಯಾವುದೇ ತರಹದ ಪೂಜೆಗಳು ನಡೀತಾ ಇಲ್ಲ. ಯಾವುದೇ ರಥಗಳು ಕೂಡ ಪೂರ್ಣವಾಗಿಲ್ಲ. ಅಲ್ಲದೆ ಇಲ್ಲಿ ನಂದಿ, ಆನೆ ಮತ್ತು ಸಿಂಹದ ಸ್ಟ್ಯಾಚ್ಯೂ ಕೂಡ ಇದೆ. ಇದು ಕಟ್ಟಿರುವಂತದ್ದು 7ನೇ ಶತಮಾನದಲ್ಲಿ. ಇದನ್ನು ದ್ರಾವಿಡಿಯನ್ ಶೈಲಿಯಲ್ಲಿ ಕಟ್ಟಿದ್ದಾರೆ, ಅಲ್ಲದೆ ಸ್ಪೆಸಿಫಿಕಲಿ ಪಲ್ಲವ ಸ್ಟೈಲ್ ನಲ್ಲಿ ಕಟ್ಟಿದ್ದಾರೆ. ಈ ಪಂಚರಥಗಳಿಗೆ ಪಾಂಡವರ ಹೆಸರುಗಳನ್ನು ಕೊಟ್ಟಿದ್ರು ಕೂಡ ಇದಕ್ಕೂ ಪಾಂಡವರಿಗೆ ಯಾವುದೇ ರೀತಿಯ ಸಂಬಂಧವಿಲ್ಲ. ಅಲ್ಲದೆ ಇದು ಆಗಿರುವಂತದ್ದು 7ನೇ ಶತಮಾನದಲ್ಲಿ. ನೀವೇನಾದ್ರೂ ಇಲ್ಲಿಗೆ ಹೋಗುವ ಪ್ಲಾನ್ ಇದ್ರೆ ಅರ್ಲಿ ಮಾರ್ನಿಂಗ್ ಹೋಗೋದು ಒಳ್ಳೇದು. ಇಲ್ಲಾದ್ರೆ ಈವ್ನಿಂಗ್ ಆಫ್ಟರ್ 4 o'clock ಹೋಗೋದು ತುಂಬಾ ಒಳ್ಳೇದು. ಇದು 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕನೂ ಓಪನ್ ಆಗಿರುತ್ತೆ. ಯಾಕಂದ್ರೆ ಮಧ್ಯಾಹ್ನದ ಹೊತ್ತು ಹೋದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಸುತ್ತ ಮರಳಿನಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಆದ್ರೆ ನಾವು ಚಪ್ಪಲ್ ಹಾಕೊಂಡು ಇಲ್ಲಿ ಹೋಗ್ಬೋದು. ಇಲ್ಲಿ ಯಾವುದೇ ತರಹದ ಪೂಜೆಗಳು ನಡೀತಾ ಇಲ್ಲ. ಯಾಕಂದ್ರೆ ಕೆಲಸ ಅಪೂರ್ಣವಾಗಿರುವ ಕಾರಣ ಇದು ಪೂಜೆಗೆ ಯೋಗ್ಯವಲ್ಲದಂತ ಸ್ಮಾರಕ ಅಂತಾನೆ ಹೇಳ್ಬೋದು. ಅದರಿಂದ ಚಪ್ಪಲ್ ಹಾಕೊಂಡು ಹೋಗೋದಕ್ಕೆ, ಇನ್ಸೈಡ್ ಹೋಗೋದಕ್ಕೆ ಅಲೋ ಮಾಡ್ತಾರೆ. ಅಲ್ಲದೆ ಚಪ್ಪಲ್ ಹಾಕಿದ್ರೆ ಒಂದು ಹೆಜ್ಜೆನೂ ನಮ್ಗೆ ಹೋಗಕ್ಕಾಗಲ್ಲ. ಮರಳಿನಲ್ಲಿ ಸುಡು ಬಿಸಿಲಿನಲ್ಲಿ ಹೋಗಕ್ಕಂತೂ ತುಂಬಾ ಸಿಕ್ಕಾಪಟ್ಟೆ ಕಷ್ಟ ಅನಿಸ್ತಾ ಇತ್ತು. ಈ ಪಂಚರಥಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಅಂದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅದರ ಪಟ್ಟಿಯಲ್ಲಿ ಆಲ್ರೆಡಿ ಸೇರಿಸಲಾಗಿದೆ. ಸೊ ಅದರಿಂದ ಒಂದು ಐತಿಹಾಸಿಕ ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮಗೆ ಈ ರಥಗಳ ಸುತ್ತಮುತ್ತಲು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ನೋಡ್ಲಿಕ್ಕೆ ಸಿಗ್ತದೆ. ಇದು ನ್ಯಾಚುರಲ್ ಆಗಿರುವಂತದ್ದು. ಇಲ್ಲಿ ಅಂದ್ರೆ ಇದು ತಂದು ಇಟ್ಟಿರುವಂತದಲ್ಲ. ಈ ಕಲ್ಲುಗಳು ಈ ಜಾಗಕ್ಕೆ ಇನ್ನಷ್ಟು ಮೆರುಗನ್ನು ಕೊಟ್ಟಿದೆ ಅಂತಾನೆ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.